ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾರಿಗೆ ಹಿಂದುಳಿದ ವರ್ಗಗಳ ನಾಯಕರಿಂದಲೂ ಕೂಡ ಆಗ್ರಹ ಅನ್ನೋದು ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಪ್ರೆಸ್ ಮೀಟ್ ಕರೀತಾ ಇದ್ದಾರೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಎಂ.ಆರ್. ಸೀತಾರಾಮ್, ಸಚಿವ ಮಧು ಬಂಗಾರಪ್ಪ ಸೇರಿ ಹಲವರಿಂದ ಒಂದು ಸುದ್ದಿಗೋಷ್ಠಿ ಇದೆ. ಕಾಂತರಾಜ್ ವರದಿ ಜಾರಿಗೆ ಆಗ್ರಹಿಸಿ ನಡೆಯಲಿರುವಂಥ ಸುದ್ದಿಗೋಷ್ಠಿ ಇದು. ನೋಡಿ, ಇನ್ನುಳಿದವರು ಇವತ್ತು ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಸಂಜೆ ಒಳಗೆ ಒಂದು ಕ್ಲಾರಿಟಿ ಸಿಕ್ಬಿಡತ್ತೆ. ಯಾಕಂದರೆ ನಾಳೆನೇ ಅಲ್ವಾ ಮಹತ್ವದ ಸಚಿವ ಸಂಪುಟ ಸಭೆ ಇರೋದು. ಹಾಗಾಗಿ ಇವತ್ತೇ ಫೈನಲ್ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ನಾಯಕರುಗಳು ಚರ್ಚೆಗಿಳಿತಾ ಇದ್ದಾರೆ. ಈಗ ಈ ಸುದ್ದಿಗೋಷ್ಠಿ ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇವರ ವಾದ ಏನು ಅಥವಾ ಇವರ ಬೇಡಿಕೆ ಏನು ಅಂತಂದರೆ ಕಾಂತರಾಜ್ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ ಅಂತ. ಜಯಪ್ರಕಾಶ್ ಹೆಗ್ಡೆ ಅವ್ರದ್ದು ಬೇಡ ಅನ್ನೋದು ಇವರ ಬೇಡಿಕೆ. ಸೊ ಹಾಗಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಅವರ ನಿರ್ಧಾರವನ್ನು, ನಿಲುವನ್ನು ರಾಜ್ಯದ ಜನತೆಗೆ ತಿಳಿಸೋದ್ರ ಜೊತೆಗೆ ಅವರ ಸಮುದಾಯದಕ್ಕೆ ತಿಳಿಸೋದ್ರ ಜೊತೆಗೆ ಪಕ್ಷಕ್ಕೂ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಡ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ರಿಸ್ಕಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ನಾಳೆಯ ಈ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಒಮ್ಮತಕ್ಕೆ ನಿರ್ಧಾರಕ್ಕೆ ಬರ್ತಾರಾ ಇವ್ರುಗಳು ಅನ್ನೋದು ಪ್ರಶ್ನೆ. ಎಲ್ಲರಿಗೂ ಅವರವ್ರ ಸಮುದಾಯದವರು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ನಾವು ಮಾತಾಡಲ್ಲ, ನಮ್ಮ ಪರವಾಗಿ ನೀವು ಮಾತಾಡಿ. ನಿಮ್ಮನ್ನು ಯಾಕೆ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ, ನಿಮ್ಮನ್ನು ಯಾಕೆ ಸಚಿವರು ಮಾಡಿದ್ದಾರೆ, ನಮ್ಮ ಸಮುದಾಯದವರಲ್ವಾ, ನಮ್ಮ ಸಮುದಾಯವನ್ನು ಬಿಟ್ಕೊಡ್ಬೇಡಿ ಅಂತ ಸಮುದಾಯದವರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಇವ್ರುಗಳ ಹೆಗಲ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾಜೂಕಾಗಿ ಒಂದು ರೀತಿಯಾದಂಥ ನಿರ್ಧಾರವನ್ನು ಗಟ್ಟಿಯಾಗಿ ತಿಳಿಸಲೇಬೇಕು. ಇಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು, ಸಮುದಾಯದವ್ರಿಗೂ ಬೇಸರ ಆಗಬಾರ್ದು ಅಂತ ಅಂದರೆ ಆಗಲ್ಲ, ಕಷ್ಟ ಆಗತ್ತೆ. ಮತ್ತು ಅದನ್ನು ಒಪ್ಕೊಳ್ಳೋದು ಇಲ್ಲ ಸಮುದಾಯದವರು. ಹಾಗಾಗಿ ಕಡ್ಡಿ ಮುರಿದಂಗೆ ಮಾತಾಡೋದು ಅಥವಾ ಕಡ್ಡಿ ಮುರಿದಂಗೆ ಡಿಸಿಷನ್ ತೆಗೆದುಕೊಳ್ಳೋದು ಅಂತ ಏನು ಹೇಳ್ತಾರಲ್ಲ, ಅದನ್ನು ಇವ್ರು ಈಗೀಗ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಗಮನಿಸ್ತಾ ಇದ್ವಿ, ಇಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಒಕ್ಕಲಿಗ ಸಮುದಾಯದವ್ರದ್ದು ಒಂದು ನಿರ್ಧಾರ, ಹಿಂದುಳಿದ ವರ್ಗದವ್ರದ್ದು ಒಂದು ನಿರ್ಧಾರ, ಅಹಿಂದ ಅವ್ರದ್ದು ಒಂದು ನಿರ್ಧಾರ. ಕಾಂತರಾಜು ವರದಿ ಬೇಕು ಅಂತ ಕೆಲವರು, ಯಾವುದೇ ಕಾರಣಕ್ಕೂ ಬೇಡ ಜಯಪ್ರಕಾಶ್ ಹೆಗ್ಡೆ ವರದಿ ಬೇಕು ಅಂತ ಕೆಲವರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾಳೆ ಸಿಕ್ಕಾಪಟ್ಟೆ ಡ್ರಾಮಾ ಆಗುವ ಸಾಧ್ಯತೆಗಳು, ಹೈ ವೋಲ್ಟೇಜ್ ಸೃಷ್ಟಿಯಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಶಿವು, ಖಂಡಿತ ನೀತಿ. ಜಾತಿ ಗಣತಿ ಜಾರಿ ವಿಚಾರದಲ್ಲಿ ಸರ್ಕಾರ ಈಗಾಗಲೇ ಜೇನುಗೂಡಿಗೆ ಕಲ್ಲನ್ನ ಹೊಡೆದಿರೋದ್ರಿಂದ ಸಹಜವಾಗಿ ಜೇನು ಹುಳುಗಳು ಈಗ ಎಲ್ರಿಗೂ ಕೂಡ ಮುತ್ಕೊಳ್ತಾ ಇದೆ. ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ವರದಿಯನ್ನ ಜಾರಿ ಮಾಡಿ ಅಂತೇಳಿ ಹಲವರು ಒತ್ತಡವನ್ನ ತಂದ್ರೆ ವರದಿಯನ್ನ ಜಾರಿ ಮಾಡ್ಲೇಬೇಡಿ ಅಂತೇಳಿ ಮತ್ತಷ್ಟು ಸಮುದಾಯಗಳು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ಶಾಸಕರು, MLCಗಳು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ವರದಿಯನ್ನ ವಿರೋಧಿಸಬೇಕು ಅಂತೇಳಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಇದರ ನಡುವೆ ಇವತ್ತು ಅಹಿಂದ ಸಮುದಾಯಗಳ ಸಂಘಟನೆಗಳ ಮುಖಂಡರು ಇವತ್ತು ಕರೆದಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತ ಕುರುಬರ ಸಂಘದ ಕಚೇರಿಯಲ್ಲಿ ಇವತ್ತು ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಸಂಘಟನೆಗಳ ಮುಖಂಡರು, ನಾಯಕರು, ಶೋಷಿತ ವರ್ಗಗಳ ಸಮುದಾಯದ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಈ ಸಭೆಯ ಮೂಲಕ ಮಾಡಲಿದ್ದಾರೆ. ಇದರ ನಡುವೆ ಮಧ್ಯಾಹ್ನ 1 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಹಿಂದುಳಿದ ವರ್ಗಗಳ ಮಾಜಿ ಸಚಿವರು, ರಾಜಕೀಯ ನಾಯಕರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಎಂ.ಆರ್. ಸೀತಾರಾಮ್, ಹಾಗೆ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವರು ಹಿಂದುಳಿದ ವರ್ಗಗಳ ಸಮುದಾಯಗಳ ಮುಖಂಡರು ಈ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ವರದಿಯನ್ನ ಜಾರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಒತ್ತಡವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನಾಳಿನ ಸಚಿವ ಸಂಪುಟ ಸಭೆ ಮತ್ತಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಸಂದಿಗ್ಧ ಪರಿಸ್ಥಿತಿಗೆ ಕಾರಣ ಆಗಬಹುದು. ಜೊತೆಗೆ ಜಟಾಪಟಿಗಳು ಕೂಡ ನಾಳಿನ ಸಭೆಯಲ್ಲಿ ನಡೆಯುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಪರ ವಿರೋಧ ಎರಡೂ ಕಡೆಗಳ ಸಚಿವರು ಸಂಪುಟ ಸಭೆಯಲ್ಲಿ ಇರೋದ್ರಿಂದ
ಸಹಜವಾಗಿ ಅಲ್ಲಿ ಸಂಘರ್ಷ ಉದ್ಭವಿಸುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ನಾಳೆ ನೋಡ್ಬೇಕಾಗತ್ತೆ ನೀತಿ. ಓಕೆ ಶಿವು, ಈಗ ಕ್ಲೈಮ್ಯಾಕ್ಸ್ ಅಂತ ನಾಳೆ ಏನು ಡಿಸಿಷನ್ ತೆಗೆದುಕೊಂಡು ಬಿಡ್ತಾರೋ ಅನ್ನೋದೊಂದು ಕುತೂಹಲ ರಾಜ್ಯದ ಜನತೆಗೆ ಇದೆ. ಬಟ್ ಯಾಕೋ ಇದನ್ನು ನಾವು ನೋಡ್ತಾ ಇದ್ರೆ ಸದ್ಯಕ್ಕಂತೂ ಇದು ಕ್ಲೈಮ್ಯಾಕ್ಸ್ ಅಂತ ಕಾಣುವ ಯಾವುದೇ ಸಾಧ್ಯತೆಗಳಿಗಿಲ್ಲ. ಈಗ ಸರ್ಕಾರದವರೇನೆ ಈಗ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೇನೆ ಈ ಕೆಡವು ಇರುವಂಥ ಹಿನ್ನೆಲೆಯಲ್ಲಿ ಪಕ್ಷದವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು, ಇಮಿಡಿಯೇಟ್ ಆಗಿ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇದು ರಬ್ಬರ್ ತೆರೆ ಎಳ್ಕೊಂಡು ಹೋಗುತ್ತಾ ಈ ವಿಚಾರ ಅಂತ ನೀತಿ. ಯಾಕಂದ್ರೆ ಯಾವುದೇ ನಿರ್ಧಾರವನ್ನ ನಾಳಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಠಿಣ. ಒಂದು ಕಡೆ ವರದಿಯನ್ನ ಅನುಷ್ಠಾನ ಮಾಡ್ತೇವೆ ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದೆ, ಆದ್ರೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಒಕ್ಕಲಿಗ ಸಮುದಾಯದ ಜನ ತಿರುಗಿ ಬೀಳ್ತಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ಆಗಬಹುದು, ಸರ್ಕಾರದ ವಿರುದ್ಧ ಹೋರಾಟಗಳು ಕೂಡ ರೂಪಿಸಬಹುದು. ಯಾಕೆಂದ್ರೆ ನಿರಂತರವಾಗಿ ಇದು ಚುನಾವಣೆಯವರೆಗೂ ಕೂಡ ಎಳ್ಕೊಂಡೇ ಹೋಗುತ್ತೆ. ಅಥವಾ ವರದಿಯನ್ನ ನಾವು ಅನುಷ್ಠಾನ ಮಾಡೋದಿಲ್ಲ ಅಂತೇಳಿ ಏನಾದ್ರೂ ಪೆಂಡಿಂಗ್ ಇಡುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಈ ಕಡೆ ಹೈಂದ ಸಮುದಾಯಗಳ ನಾಯಕರು, ಸಂಘಟನೆಗಳು ಬೀದಿಗಿಳಿಯುತ್ತೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ. ಇದು ಕೂಡ ಸರ್ಕಾರ ಎದುರಿಸಬೇಕಾಗತ್ತೆ. ಹಾಗಾಗಿ ಬಹುತೇಕವಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತ ಮೀಸಲಾತಿ ಹೆಚ್ಚಳದ ರಿಪೋರ್ಟ್ ಅನ್ನ ಶಿಫಾರಸುಗಳನ್ನ ಆಧರಿಸಿ ಸರ್ಕಾರ ನಾಳೆ ಅಧಿಕೃತವಾಗಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯವನ್ನ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಹಾಗಾದಾಗ ಮಾತ್ರ ಒಂದು ಕಡೆ ಈ ಸದ್ಯಕ್ಕೆ ಉದ್ಭವಿಸಿರುವಂತ ಸಂಘರ್ಷಕ್ಕೆ ಒಂದು ಕಡೆ ಬ್ರೇಕ್ ಬಿದ್ದಂತಾಗತ್ತೆ. ಯಾಕಂದ್ರೆ ಮೀಸಲಾತಿ ಹೆಚ್ಚಳಕ್ಕೆ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೇವೆ ಅಂತೇಳಿ ಈ ಕಡೆ ಹೈಂದ ಸಮುದಾಯಗಳಿಗೂ ಕೂಡ ಸಾಂತ್ವನವನ್ನ ಮಾಡಬಹುದು. ಮತ್ತೊಂದು ಕಡೆ ನೋಡಪ್ಪ ನಾವು ಅಲ್ಲಿಗೆ ಕಳಿಸಿದ್ದೇವೆ, ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದು ಅಂತಿಮ ಆಗತ್ತೆ. ಈಗ ಸದ್ಯಕ್ಕೆ ನಾವು ಅದಕ್ಕೆ ಜಾರಿ ಮಾಡುವಂತ ಪ್ರಯತ್ನ ಮಾಡಿಲ್ಲ ಅಂತೇಳಿ ಈ ಕಡೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಸಂದೇಶವನ್ನ ರವಾನಿಸಿದಂತಾಗತ್ತೆ. ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಸೈಲೆಂಟ್ ಮಾಡ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳ ಮುಂದಿರುವಂತದ್ದು ಒಂದೇ ದಾರಿ, ಅದು ಜಯಪ್ರಕಾಶ್ ಹೆಗ್ಡೆ ಅವರ ಮೀಸಲಾತಿ ಹೆಚ್ಚಳದ ರಿಪೋರ್ಟ್ ಅನ್ನ ಸಂಪುಟ ಸಭೆಯಲ್ಲಿ ಅಂಗೀಕರಿಸಿ ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ನಿರ್ಧಾರ ಮಾತ್ರ ಬಾಕಿ ಉಳಿದಿದೆ. ಹಾಗಾಗಿ ಸಿಎಂ ಕೂಡ ಯಾವ ರೀತಿಯಾಗಿ ಯೋಚನೆಯನ್ನ ಮಾಡ್ತಾರೆ, ಅಥವಾ ಶಿಫಾರಸುಗಳನ್ನ ಕೇಂದ್ರಕ್ಕೆ ಕಳಿಸ್ತಾರ, ಅಥವಾ ಸದನ ಸಮಿತಿಯನ್ನ ರಚನೆ ಮಾಡಿ ಮತ್ತೆ 6 ತಿಂಗಳ ಕಾಲ ಇದನ್ನ ಹಾಗೆ ಮುಂದೂಡುವಂತ ಒಂದು ಪ್ರಯತ್ನ ನಿರ್ಧಾರವನ್ನ ಮಾಡ್ತಾರ, ನಾಳೆ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.